ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಅಮರ್ಖಂಡ್ ಹಾಗೆ ಶ್ರೀಖಂಡ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 1 kg ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಇವಾಗ 1 hour ಕಟ್ಟಿಡೋಣ. ಈ ರೀತಿ ಕಾಟನ್ ಬಟ್ಟೆನ ತೊಗೊಳ್ಳಿ. ಇವಾಗ ಇದರೊಳಗೆ ಮೊಸರನ್ನ ಹಾಕೋಣ. ಕೆಳಗೆ ಏನಾದರೂ ಇಟ್ಕೊಳ್ಳಿ. ಈ ಥರ ನಾವು ಇದನ್ನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾವು ಕಟ್ಟಿಟ್ಕೊಳ್ಳೋಣ. ಈ ಥರ ಎಲ್ಲನೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಅದನ್ನು ಪೂರ್ತಿಯಾಗಿ ನೀರನ್ನು ಹಿಂಡಬೇಕು. ಇವಾಗ ಇದನ್ನು ಒಂದು ಕಡೆ ತೂಗು ಹಾಕೊಳ್ಳೋಣ. 1 hour ತನಕ ನಾವು ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾವು ಕಟ್ಟಿಟ್ಕೊಂಡಿದ್ವಿ. 1 hour ಆಗಿದೆ. ಇವಾಗ ಇದನ್ನು ಬಿಚ್ಚಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಇದೆಲ್ಲ ರೆಡಿಯಾಗಿದೆ. ಸ್ವಲ್ಪ ಕೂಡ ನೀರು ಉಳಿದಿಲ್ಲ, ಪೂರ್ತಿಯಾಗಿ ನೀರು ಹೋಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇವಾಗ ನಾನು ಇದನ್ನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಶ್ರೀಖಂಡ್ ಮಾಡೋಣ, ಆಮೇಲೆ ಅಮರ್ಖಂಡ್ನ ಮಾಡೋಣ. ಇವಾಗ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 5 ಸ್ಪೂನ್ ಸಕ್ಕರೆನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಸಕ್ಕರೆ ಕರಗಿದೆ. ಇವಾಗ ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಮಿಕ್ಸಿಗೆ ಮತ್ತೊಂದು ಸಲ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಕ್ವಿಕ್ಕಾಗಿ. ನೋಡಿ ಫ್ರೆಂಡ್ಸ್, ಏನು ನಾವು ಅರ್ಧ ಇಟ್ಕೊಂಡಿದ್ವಲ್ಲ, ಇದರಿಂದ ಇವಾಗ ಅಮರ್ಖಂಡ್ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿಲಿ ನಾನು ಇದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೂ ಕೂಡ 5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಹಾಲನ್ನ ಹಾಕ್ತಾ ಇದ್ದಿಲ್ಲ, ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಸ್ವಲ್ಪ ನಾವು ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ಹಣ್ಣು ಮಾವಿನಕಾಯಿನ ಅರ್ಧ ಬಟ್ಲಷ್ಟು ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ಇವಾಗ ನಾವು ಇದನ್ನು ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಮತ್ತೆ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ. ನಾವು ಇದಕ್ಕೆ ಹಾಲನ್ನ ಹಾಕಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗಟ್ಟಿಯಾಗಿ ಬಂದಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ 2 ರೆಡಿಯಾಗಿದೆ. ನಾವು ಇದಕ್ಕೆ ಬಾದಾಮ್ ಹಾಗೂ ಕಾಜು, ಪಿಸ್ತಾ ಏನೇ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕೋಬೋದು. ಹಾಕೊಂಡು ರೆಡಿ ಮಾಡಿಕೊಂಡು ಟ್ರೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.